ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಸಂಜೆ ಚಾ ಟೈಮಿಗೆ ಅಂಥೇಳಿ ಪೋಹಾ ಪಾಪಡ್ ಚಾಟ್ ಹೆಂಗೆ ಮಾಡೋದು ಅಂಥೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಫಸ್ಟಿಗೆ ನಾನು 1 ಗ್ಲಾಸ್ನಷ್ಟು ಮೀಡಿಯಮ್ ಅವಲಕ್ಕಿನ ತೊಗೊಂಡೇನಿ. ಇವನ್ನ ಮೀಡಿಯಮ್ ಫ್ಲೇಮ್ನಾಗ ಫುಲ್ ಕ್ರಂಚಿ ಆಗೋ ಮಟ್ಟ ಫ್ರೈ ಮಾಡ್ಕೊಳ್ಳೋಣಂತ. ಇವು ಬ್ರೌನ್ ಆಗಬಾರ್ದು, ಜಸ್ಟ್ ಕ್ರಂಚಿ ಆಗಬೇಕು. ಅಲ್ಲಿ ಮಟ್ಟ ಇವನ್ನ ಡ್ರೈ ಫ್ರೈಯ ಮಾಡೋಣಂತ. ಅವಲಕ್ಕಿ ಫುಲ್ ಕ್ರಂಚಿ ಆಗೋ ಮಟ್ಟ ಫ್ರೈ ಆಗ್ಯಾವ ನೋಡ್ರಿ. ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇವನ್ನ ಸೈಡಿಗೆ ಒಂದು ಬೌಲಿಗೆ ನಾನು ತೆಗೆದಿಟ್ಕೋತೇನಂತ. ನೆಕ್ಸ್ಟ್ ಪೋಹಾ ಪಾಪಡ್ ಚಾಟ್ ಮಾಡೋಣಂತ. ಸೊ ನೋಡ್ರಿ, ಇಲ್ಲ ನೆಕ್ಸ್ಟ್ ನಾನು ಇದನ್ನು ಒಂದು ಬುಟ್ಟಿಗೆ ತಕ್ಕೊಳಕತ್ತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಮೊದಲನ್ನ ಸುಟ್ಟು ಇಟ್ಕೊಂಡಂತ ನಾರ್ಮಲ್ ಆಗಿ ನಾವು ಮನೆ ಒಳಗೆ ಯೂಸ್ ಮಾಡುವಂಥ ಹಪ್ಪಳನ, ಇವು ಹೆಸರು ಹಪ್ಪಳ, ಇವನ್ನ ನಾನು ಮೊದಲನೇ ಗ್ಯಾಸ್ ಮೇಲೆ ಸುಟ್ಟು ಇಟ್ಕೊಂಡೇನಿ. ಇವನ್ನ ಈಗ ಪುಡಿ ಮಾಡಿ ಇದಕ್ಕೆ ಹಾಕೊಳ್ಳೋಣಂತ. ಪೋಹಾಕ ನೀವು ಹಪ್ಪಳನ ಕರೆದು ಕೂಡ ಹಾಕೋಬೋದು, ಬಟ್ ಚಾಟ್ ಭಾಳ ದಿನ ತಾಳಂಗಿಲ್ಲ, ಅಂದ್ರೆ ಮೆತ್ತಗಾಗ್ಬಿಡ್ತೈತಿ ಚಾಟ್. ಕ್ರಿಸ್ಪಿನೆಸ್ ಇರೋಂಗಿಲ್ಲ, ಕುರುಕುರು ಆಗಿ ಇರೋಂಗಿಲ್ಲ. ಸೊ ನೀವು ಸುಟ್ಟು ಹಾಕೊಂಡ್ರಿ ಅಂತ ಇದನ್ನು 15-20 ದಿನ ಮಟ್ಟ ಇಟ್ಟರು ಚಾಟ್ ಫುಲ್ ಕ್ರಂಚಿಯಾಗೇ ಇರ್ತೈತಿ. ಸೊ ಹಾಗಾಗಿ ಇದನ್ನು ನಾವು ಸುಟ್ಟು ಹಾಕೊಳತ್ತೀವಿ. ಮತ್ತು ನೀವು ಟ್ರಿಪ್ಪದು ಹೋದಾಗ ಇದನ್ನು ಸುಟ್ಟು ಹಪ್ಪಳದಲ್ಲೇ ಮಾಡಿ ಚಾಟ್ ತೊಗೊಂಡೋದ್ರಿ ಅಂದ್ರೆ ಭಾರಿ ಮಸ್ತಾಗಿ ಕ್ರಂಚಿಯಾಗಿ ಇರ್ತೈತಿ, ಇಲ್ಲಾಂದ್ರೆ ಮೆತ್ತಗಾಗ್ಬಿಡ್ತೈತಿ. ಸೊ ನೋಡ್ರಿ, ಇಲ್ಲೇ ನಾನು ಇವನ್ನ ಫುಲ್ ಹಪ್ಪಳನ ಪುಡಿ ಮಾಡಿ ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಒಂದ್ಸಲ ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೋತೇನಂತ. ಇದಾದಮೇಲೆ ನಾವು ಇದಕ್ಕೆ ಸಾಲ್ಟ್ ಹಾಕೊಳ್ಳೋಣಂತ. ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊಳ್ಳೋಣಂತ. ನಾ ಇಲ್ಲೇ ಒಂದು ಸ್ವಲ್ಪ ಸಾಲ್ಟ್ ಹಾಕೊಳತ್ತೀನಿ, ಇನ್ನೊಂದು ಸ್ವಲ್ಪ ನಾ ಇಲ್ಲೇ ಕಾಲ ನಮಕನ ಹಾಕೋತೀನಿ. ಇದಾದಮೇಲೆ ನೆಕ್ಸ್ಟ್ ನಾ ಇದಕ್ಕೆ 1 ಸ್ಪೂನಷ್ಟು ಚಾಟ್ ಮಸಾಲ ಹಾಕೊಳತ್ತೀನಿ. ನೀವು ಆಮ್ಚೂರ್ ಮಸಾಲನಾದರೂ ಹಾಕೋಬೋದು. ಈಗ ನೆಕ್ಸ್ಟ್ ನಾ ಇದಕ್ಕೆ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಖಾರದಾಗ ಹಾಫ್ ಖಾರನ ಹಾಕೊಳತ್ತೀನಿ. ಒಣ ಖಾರದ ಪೌಡ್ರ್ ಒಂದು ಸ್ಪೂನಷ್ಟು ಹಾಕ್ಕೊಂಡೀನಿ. ನೆಕ್ಸ್ಟ್ ಇನ್ನೊಂದು ಸ್ಪೂನಷ್ಟು ನಾನು ಒಗ್ಗರಣೆಗೆ ಕೊಡ್ತೀನಿ. ಇದಾದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಕಾಲ ನಮಕನ್ನು ಯೂಸ್ ಮಾಡತ್ತೀನಿ. ಸೊ ಈಗ ಇದನ್ನು ಇಷ್ಟನ್ನು ಸೇರಿಸಿ ನಾವು ಚಲೋತ್ನಂಗೆ ಮಿಕ್ಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾ ಇದಕ್ಕೆ ಒಂದು ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿ ಸಕ್ರೆ ಪೌಡರನ್ನು ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂದರೆ ಸಕ್ರೆ ಪೌಡ್ರನ್ನ ಸ್ಕಿಪ್ ಮಾಡ್ಕೋಬೋದು. ಇದನ್ನಿಷ್ಟು ನಾವೀಗ ಚಲೋತ್ನಂಗೆ ಮಿಕ್ಸ್ ಮಾಡೋಣ. ಈ ಥರ ಚಾ ಟೈಮಿಗೆ ಮಾಡ್ಕೊಂಡು ತಿನ್ನಿರಿ. ಪೋಹಾ ಪಾಪಡ್ ಚಾಟ್ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತೆ ನೋಡ್ರಿ. ಮತ್ತು ಟ್ರಿಪ್ಪದು ಹೋದಾಗ ಈ ಥರ ಮಾಡ್ಕೊಂಡು ಹೋದ್ರಿ ಅಂದ್ರೆ ಹೊರಗಡೆ ತಿಂಡಿದ ನೆಸಸರಿನ ಬರೋಂಗಿಲ್ಲ, ಅಷ್ಟು ಟೇಸ್ಟಿಯಾಗಿರ್ತೈತಿ ಮತ್ತು ಅಷ್ಟು ಜಾಸ್ತಿ ದಿನ ನಿಮಗಿದು ತಾಳ್ತೈತಿ. ಸೊ ಈಗ ಇದು ಚಲೋತ್ನಂಗೆ ಮಿಕ್ಸ್ ಆಗೈತಿ. ನೆಕ್ಸ್ಟ್ ನಾವು ಇದಕ್ಕೆ ಒಂದು ಒಗ್ಗರಣೆ ಮಾಡೋಣಂತ. ಒಗ್ಗರಣೆ ಮಾಡ್ಕೊಳಕ್ಕೆ ನಾ ಸಣ್ಣದಾದಂಥ ಒಂದು ಒಗ್ಗರಣೆ ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ನೀವು ನಿಮ್ಮದು ಪೋಹಾದ ಕ್ವಾಂಟಿಟಿ ನೋಡ್ಕೊಂಡು ನೀವು ಎಣ್ಣೆನ ಹಾಕೋಬೋದು. ನೆಕ್ಸ್ಟ್ ಎಣ್ಣೆನ ಚಲೋತ್ನಂಗೆ ಬಿಸಿ ಮಾಡ್ಕೊಳ್ಳೋಣಂತ. ಎಣ್ಣೆ ಚಲೋತ್ನಂಗೆ ಬಿಸಿ ಆದಮೇಲೆ ನಾವು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ಳೋಣಂತ. ನಾನು ಇಲ್ಲಿ ಸಾಸಿವೆ ಯೂಸ್ ಮಾಡತ್ತಿಲ್ಲ, ಓನ್ಲಿ ಜೀರಿಗೆ ಯೂಸ್ ಮಾಡತ್ತೀನಿ. ಜೀರಿಗೆ ಚಟ ಆದಮೇಲೆ 1 ಕಡ್ಡಿಯಷ್ಟು ನಾನು ಕರಿಬೇವನ್ನು ಹಾಕ್ಕೊಂಡೀನಿ. ಈಗ ನೆಕ್ಸ್ಟ್ 1 ಬೆಳ್ಳುಳ್ಳಿ ಗಡ್ಡಿನ ನಾನು ಜಸ್ಟ್ ಲೈಟಾಗಿ ಕ್ರಷ್ ಮಾಡಿ ಹಾಕ್ಕೊಂಡೀನಿ. ಇದನ್ನಿಷ್ಟು ನಾವು ಚಲೋತ್ನಂಗೆ ಫ್ರೈ ಮಾಡೋಣಂತ. ನೆಕ್ಸ್ಟ್ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದಕ್ಕೆ ಖಾರದ ಪೌಡ್ರ್ ಹಾಕ್ಕೊಳ್ಳೋಣ. ಸೊ ನಾನು ಆಗಲೇ ಹಾಫ್ ಕ್ವಾಂಟಿಟಿ ಖಾರದ ಪೌಡ್ರ್ ಹಾಕ್ಕೊಂಡಿದ್ದೆ, ಈಗ ಹಾಫ್ ಕ್ವಾಂಟಿಟಿ ಹಾಕ್ಕೊಳತ್ತೀನಿ. ಸೊ ಈಗ 1 ಸ್ಪೂನಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಒಗ್ಗರಣೆ ರೆಡಿ ಆಯ್ತು. ಬರ್ರಿ ಚಾಟಿಗೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ನೋಡ್ರಿ, ಇದು ತಣ್ಣಗಾಗಬೇಕಂತೇನಿಲ್ಲ, ಬಿಸಿ ಆಗೇನ ಇದನ್ನು ಅವಲಕ್ಕಿದೇನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಒಗ್ಗರಣೆನ ಹಾಕಿ ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಪೋಹಾ ಪಾಪಡ್ ಚಾಟ್ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಭಾರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಯ್ತು. ಇದನ್ನು ಸರ್ವ್ ಮಾಡಬೇಕಾದ್ರೆ ನೀವು ಹಾಗೆ ಇಷ್ಟೇ ನಾರ್ಮಲೂ ಸರ್ವ್ ಮಾಡ್ಬೋದು, ಇಲ್ಲ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಜೊತೆನೂ ಸರ್ವ್ ಮಾಡ್ಬೋದು. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರ್ತೈತೆ ನೋಡ್ರಿ. ಟ್ರಿಪ್ಪದು ಹೋದಾಗ ಈ ಥರ ಮಾಡ್ಕೊಂಡು ಹೋಗ್ರಿ, ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಕೊಡ್ತೈತಿ. ಮತ್ತು ಜಾಸ್ತಿ ದಿನ ಇದು ಏರ್ಟೈಟ್ ಕಂಟೈನರ್ನಾಗ ಹಾಕಿಟ್ಕೊಂಡ್ರಿ ಅಂದರೆ ತಾಳ್ತೈತಿ. ಚಾ ಟೈಮಿಗೂ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತೆ ನೋಡ್ರಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಚಾ ಟೈಮದ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಪೋಹಾ ಪಾಪಡ್ ಚಾಟ್ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.